HMPV ವೈರಸ್ ಸೀರಿಯಸ್ ಏನಲ್ಲ, ಸಹಜವಾದಂತ ನಾವು ಎಚ್ಚರಿಕೆ ವಹಿಸ್ಕೋಬೇಕು. ಅದನ್ನ ಎಲ್ರು ಮಾಡ್ಕೊಂಡ್ರೆ ಒಳ್ಳೇದು ಅಂತ ನಾವು ಆತಂಕ ಪಡೋದ್ ಬೇಕಾಗಿಲ್ಲ ಅಂತ ಹೇಳೋದು. ಅದು ಆತಂಕ ಪಡಬೇಡಿ. ಆತರ ಆಗಿದ್ರೆ ಇಷ್ಟೊತ್ತಿಗೆ ಬೇರೆ ಬೇರೆ ರೀತಿಯಲ್ಲಿ ಕ್ರಮಗಳು ತಗೊಳ್ತಾರೆ. ಆತಂಕ ಪಡೋದು ಈ ವೈರಸ್ ಹಳೆ ಮೊದಲಿನ ಇರುವಂತದ್ದೇ. 2001ನೇ ಇಸ್ವಿಯಲ್ಲಿ ಇದನ್ನ ಮೊದಲನೇ ಬಾರಿಗೆ ಅದನ್ನ ಪತ್ತೆ ಹಚ್ಚಿದ್ರು. ಅದಕ್ಕಿಂತ ಮುಂಚೆ ಇತ್ತೇನೋ ಅದನ್ನ ಐಡೆಂಟಿಫೈ ಮಾಡಿ 2001 ನಲ್ಲಿ. ಅದರಿಂದ ಇದು ನಮ್ಮ ದೇಶದಲ್ಲೂ ಕೂಡ ಇದೆ. ನಮ್ಮ HMPV ವೈರಸ್ ಅಫೆಕ್ಟ್ ಆಗಿ ಅದು ಏನು ಕೆಮ್ಮು, ಕಫ ಇದೆಲ್ಲ ಸ್ವಲ್ಪ ಬರ್ತದೆ. ಅದು ಹೆಚ್ಚು ಮಕ್ಕಳಿಗೆ ಇಮ್ಯುನಿಟಿ ಕಮ್ಮಿ ಇರೋರದೇ ಹೆಚ್ಚು ಬರುವಂಥದ್ದು. ಮಕ್ಕಳಿಗೆ ವಿಶೇಷವಾಗಿ ಎಫೆಕ್ಟ್ ಆಗ್ತಕ್ಕಂಥದ್ದು. ಮತ್ತು ಸಹಜವಾಗಿ ಅದು ಬರ್ತದೆ ನೋಡಿ. ಈಗ ಬೇರೆ ನೆಗಡಿ ಬರ್ತದೆ, ಬೇರೆ ಜ್ವರಗಳು ಬರ್ತದೆ. ಈಗ ವೈರಸ್ಸಿನ ಈ ಒಂದು ಸಮಯದಲ್ಲಿ ಬೇರೆ ಬೇರೆ ತರ ಬರ್ತದೆ, ಹೊರಟೋಗ್ತದೆ. ಇದೇನು ಹೊಸ ಒಂದು ವೈರಾಣೇನಲ್ಲ, ಇರ್ತದೆ. ಬೇರೆ ಬೇರೆ ವೈರಾಣುಗಳು ಇದು ಕೂಡ ಇರ್ತದೆ.